ನಿಮ್ಮ ಹತ್ರ ಒಂದು ದೊಡ್ಡ ಕೇಕ್ ಇದ್ರೆ ನೀವು ಅದನ್ನ ಒಂದೇ ಸರಿ ತಿನ್ಬಿಡ್ತೀರಾ ಅಥವಾ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ತಿಂತೀರಾ? ನಿಧಾನಕ್ಕೆ ತಾನೇ ತಿಂತೀರಾ. ಸೊ ಇನ್ವೆಸ್ಟ್ಮೆಂಟ್ ಕೂಡ ಹಾಗೇನೆ ನೋಡಿ. SIP ಅನ್ನೋದು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಗೆ ಒಂದು ಒಳ್ಳೆ ಆಪ್ಷನ್. ಬಟ್ ನಿಮ್ಗೆ ಏನಾದರೂ ಸಡನ್ ಆಗಿ ಬೋನಸ್ಸು, ಪ್ರಾಪರ್ಟಿ ಸೇಲ್ ಅಥವಾ ಇನ್ಹೆರಿಟೆನ್ಸ್ ಇಂದ ದುಡ್ಡು ಬಂದ್ರೆ ದಟ್ಸ್ ವೇರ್ ಲಂಪ್ ಸಮ್ ಇನ್ವೆಸ್ಟಿಂಗ್ ಕಮ್ಸ್ ಇನ್. ಎಕ್ಸ್ಪರ್ಟ್ಸ್ ಯಾವಾಗಲೂ ಲಂಪ್ ಸಮ್ಗೆ ಹೈಬ್ರಿಡ್ ಫಂಡ್ಸ್ ನ ಸಜೆಸ್ಟ್ ಮಾಡ್ತಾರೆ. ಬಟ್ ವಾಟ್ ಇಫ್ ಯು ವಾಂಟ್ ಟು ಗೋ ಫಾರ್ ಈಕ್ವಿಟಿ ಫಂಡ್ಸ್? ನಾವು ಅಷ್ಟು ದುಡ್ಡನ್ನ ಒಂದೇ ಸರಿ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ಬೇಕಾ ಅಥವಾ ಹಾಕ್ಬಾರ್ದ ಅಂತ ನಾನು ಹೇಳುವಂತ 2 ಕೇಸಸ್ ಅಲ್ಲಿ ನೋಡೋಣ ಬನ್ನಿ. ಕೇಸ್ ನಂಬರ್ 1, ಇನ್ವೆಸ್ಟ್ ಆಲ್ ಅಟ್ ಒನ್ಸ್. ಮಾರ್ಕೆಟ್ ಏನಾದರೂ ಬಾಟಮ್ ಅಲ್ಲಿ ಇದ್ರೆ ಇದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ನಿಫ್ಟಿ 50 28 ಡಿಸೆಂಬರ್ 2011 1 ಲಕ್ಷ ಲಂಪ್ ಸಮ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ 10 ವರ್ಷ ಆದಮೇಲೆ 15.27% CAGR ನೊಂದಿಗೆ 4.14 ಲಕ್ಷ ಆಗಿರ್ತಿತ್ತು. ಬಟ್ ಏನಾದರೂ ಮಾರ್ಕೆಟ್ ಡೌನ್ಫಾಲ್ ಆಗಿದ್ರೆ ನಿಮಗೆ ಲಾಸ್ ಕೂಡ ಆಗ್ತಿತ್ತು. ಕೇಸ್ ನಂಬರ್ 2, ಸ್ಪ್ರೆಡ್ ಔಟ್ ಲಂಪ್ ಸಮ್ ಅಂಡ್ ಇನ್ವೆಸ್ಟ್ ಗ್ರಾಜುಯಲಿ. ನೀವು ಹಣವನ್ನು ಗಳಿಸಲು ತೆಗೆದುಕೊಂಡ ಟೈಮ್ನ ಅರ್ಧಕ್ಕಿಂತ ಹೆಚ್ಚು ಟೈಮ್ನ ಇನ್ವೆಸ್ಟ್ಮೆಂಟ್ ನಲ್ಲಿ ಕಳೆಯಿರಿ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು 1 ವರ್ಷದಲ್ಲಿ 6 ಲಕ್ಷ ಏನಾದರೂ ಅರ್ನ್ ಮಾಡಿದ್ರೆ ನೀವು 6 ತಿಂಗಳ ತನಕ ಪ್ರತಿ ತಿಂಗಳು 1 ಲಕ್ಷ ಇನ್ವೆಸ್ಟ್ ಮಾಡಿ. ಅಂದ್ರೆ ಇದು ಸ್ಮಾರ್ಟ್ ಕಾಂಬಿನೇಷನ್ ಆಫ್ ಲಂಪ್ ಸಮ್ ಪ್ಲಸ್ SIP. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 2 ಲಕ್ಷ ಇದ್ರೆ ನೀವು 1 ಲಕ್ಷ ಲಂಪ್ ಸಮ್ ಈಕ್ವಿಟಿ ಫಂಡ್ಸ್ ನಲ್ಲಿ ಪ್ಲಸ್ 1 ಲಕ್ಷ SIP ಅಲ್ಲಿ ಇನ್ವೆಸ್ಟ್ ಮಾಡಿ. ಅದು ನಿಮ್ಮ ರಿಸ್ಕ್ ಟಾಲರೆನ್ಸ್ ಮೇಲೆ. ಬಟ್ ನೆನಪಲ್ಲಿ ಇಟ್ಕೋಬೇಕಾಗಿರೋಂಥ ವಿಷಯ ಏನಪ್ಪಾ ಅಂತಂದ್ರೆ, ಲಂಪ್ ಸಮ್ ವರ್ಕ್ ಆಗೋದು ನಿಮಗೆ ಲಾಂಗ್ ಟರ್ಮ್ ವ್ಯೂ ಅಂಡ್ ಮಾರ್ಕೆಟ್ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ. ಇನ್ನು ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.